ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣ ಅಂದರೆ ಅದು ಧರ್ಮಸ್ಥಳ. ಭಗವಾನ್ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನೇ ಮಂಜುನಾಥನ ಹೆಸರಿನಲ್ಲಿ ನೆಲೆಸಿದ್ದಾನೆ. ಧರ್ಮಸ್ಥಳ ಅಂದರೆ ಧರ್ಮವು ನೆಲೆಸಿರುವ ಸ್ಥಳ ಅಂತ. ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ್ರೆ ಜೀವನದಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಆಗುತ್ತೆ ಮತ್ತು ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನವೂ ಹೌದು. ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇದೆ. ಧರ್ಮಸ್ಥಳ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ನೇತ್ರಾವತಿ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿರುವ ಈ ಕ್ಷೇತ್ರ ಕನ್ನಡಿಗರಲ್ಲಿ ಧಾರ್ಮಿಕ, ನೈತಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಪ್ರಬಲವಾದ ಹೆಸರನ್ನ ಗಳಿಸಿದೆ. ಅಷ್ಟೇ ಅಲ್ಲದೆ ಈ ಕ್ಷೇತ್ರವು ದಾನ ಧರ್ಮಕ್ಕೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿದೆ. ವೀಕ್ಷಕರೇ, ನಾವೀಗ ಧರ್ಮಸ್ಥಳದ ಹೆಬ್ಬಾಗಿಲ ಬಳಿ ಇದ್ದೇವೆ. ಇದನ್ನ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಕರೆಯಲಾಗುತ್ತೆ. ಈ ಹೆಬ್ಬಾಗಿಲನ್ನು 1966ರಲ್ಲಿ ಅಂದಿನ ಧರ್ಮಾಧಿಕಾರಿ ಶ್ರೀ ರತ್ನವರ್ಮ ಹೆಗ್ಡೆ ಅವರು ಕಟ್ಟಿಸಿದ್ರು. ಈ ಹೆಬ್ಬಾಗಿಲ ಮುಂದಿರುವ ವೃತ್ತವನ್ನು ಕುಡುಮ ವೃತ್ತ ಅಂತ ಕರೀತಾರೆ. ಈ ಹೆಬ್ಬಾಗಿಲ ಮುಂದೆನೆ ಹಳೆ KSRTC ಬಸ್ ಸ್ಟ್ಯಾಂಡ್ ಇದೆ. ಇತ್ತೀಚೆಗಷ್ಟೇ ನಿರ್ಮಿಸಲಾಗಿರುವ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಧರ್ಮಸ್ಥಳಕ್ಕೆ ಬರೋ ಜನರೆಲ್ಲ ಈ ಹಳೆ ಬಸ್ ಸ್ಟ್ಯಾಂಡ್ನಲ್ಲೇ ಇಳ್ಕೊಳ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಧರ್ಮಸ್ಥಳ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಇಲ್ಲಿಗೆ ಪ್ರತಿದಿನವೂ ಸರಾಸರಿಯ ಪ್ರಕಾರ 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಬರ್ತಾರೆ. ಹಾಗೆ ಬರೋ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಧರ್ಮಸ್ಥಳದ ಆಡಳಿತ ಮಂಡಳಿ 15ಕ್ಕೂ ಹೆಚ್ಚು ಬೃಹತ್ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಿದೆ. ಈ ವಸತಿ ಗೃಹಗಳ ರೂಮಿನ ಬೆಲೆ ಕೇವಲ 50 ರೂಪಾಯಿಗಳಿಂದ ಶುರುವಾಗಿ 2,000 ರೂಪಾಯಿಗಳವರೆಗೂ ತಲುಪುತ್ತೆ. ನೀವು ಇಲ್ಲಿನ ಆಡಳಿತ ಮಂಡಳಿಯಿಂದ ನಡೆಸಲ್ಪಡುವ ಯಾವುದೇ ವಸತಿ ಗೃಹದಲ್ಲಿ ರೂಮನ್ನು ಪಡಿಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು. ನಿಮಗೆ 24 ಗಂಟೆವರೆಗೂ ರೂಮ್ ಕೊಡ್ತಾರೆ. ಅಂದಹಾಗೆ ಧರ್ಮಸ್ಥಳದ ಆಡಳಿತ ಮಂಡಳಿ ಇಂಟರ್ನೆಟ್ ಮೂಲಕವೂ ರೂಮ್ಗಳನ್ನು ಬುಕ್ ಮಾಡುವ ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವು www.shridharmasthala.org ವೆಬ್ಸೈಟಿಗೆ ಹೋಗಿ ಅಲ್ಲಿಂದಲೇ ರೂಮ್ಗಳನ್ನ ಬುಕ್ ಮಾಡ್ಬೋದು. ತುಂಬ ದೂರದಿಂದ ಬರುವ ಭಕ್ತಾದಿಗಳೆಲ್ಲ ಮೊದಲೇ ಇಂಟರ್ನೆಟ್ ಮೂಲಕ ರೂಮ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಧರ್ಮಸ್ಥಳ ಕ್ಷೇತ್ರವು ನೇತ್ರಾವತಿ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಧರ್ಮಸ್ಥಳಕ್ಕೆ ಬರೋ ಭಕ್ತರೆಲ್ಲ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮೊದಲು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು ಇಲ್ಲಿನ ವಾಡಿಕೆ. ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ನೀವು ಧರ್ಮಸ್ಥಳದ ಹೆಬ್ಬಾಗಿಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ನೇತ್ರಾವತಿ ನದಿಗೆ ಹೋಗಬೇಕಾಗುತ್ತೆ. ಈ ಜಾಗವನ್ನು ನೇತ್ರಾವತಿ ಸ್ನಾನಘಟ್ಟ ಅಂತ ಕರೀತಾರೆ. ಇಲ್ಲಿ ಬರೋದಕ್ಕೆ ಧರ್ಮಸ್ಥಳದಿಂದ ಬಸ್ಸು ಮತ್ತು ಆಟೋಗಳ ವ್ಯವಸ್ಥೆ ಕೂಡ ಇದೆ. ಅಥವಾ ನೀವು ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ ಕೂಡ ಹೋಗಿ ಬರ್ಬೋದು. ಇಲ್ಲಿ ಪಾರ್ಕಿಂಗಿಗೆ ಅಂತಾನೆ ಬೇಕಾದಷ್ಟು ಜಾಗ ಇದೆ. ನೀವು ನೇತ್ರಾವತಿ ನದಿಯ ದಂಡೆಗೆ ಬರ್ತಾ ಇದ್ದ ಹಾಗೆ ವಿಶಾಲವಾಗಿ ಹರಡಿರುವ ಸಿಮೆಂಟಿನ ಪ್ಲಾಟ್ಫಾರಂ ಅನ್ನು ನೋಡಬಹುದು. ಈ ಪ್ಲಾಟ್ಫಾರಂನ ಸುತ್ತಲೂ ಅಲ್ಲಲ್ಲಿ ಮರಗಳನ್ನ ಬೆಳೆಸಲಾಗಿದೆ. ಈ ಮರಗಳು ಈ ತಾಣಕ್ಕೆ ಒಂದು ಸೊಬಗನ್ನು ತಂದುಕೊಡ್ತವೆ ಅನ್ನೋದು ನನ್ನ ಅನಿಸಿಕೆ. ನದಿಯ ದಂಡೆಯ ಮೇಲೆ 3 ದೊಡ್ಡ ಕಮಾನುಗಳಿವೆ. ಈ ಕಮಾನುಗಳ ಪಕ್ಕದಲ್ಲೇ ನೇತ್ರಾವತಿ ನದಿ ಮೈದುಂಬಿ ಹರಿಯೋದನ್ನ ನೀವು ನೋಡಬಹುದು. ಈ ನದಿಯಲ್ಲಿ ಮಿಂದೆದ್ದ ನಂತರ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ನೀವು ಹೋಗಬಹುದು. ಅಂದಹಾಗೆ ಇಲ್ಲಿ ನೇತ್ರಾವತಿ ನದಿ ಸಾಕಷ್ಟು ರಭಸದಿಂದ ಹರಿಯೋದ್ರಿಂದ
ಭಕ್ತಾದಿಗಳು ನದಿಯ ದಂಡೆಯಲ್ಲಷ್ಟೇ ಸ್ನಾನ ಮಾಡೋದು ಸುರಕ್ಷಿತ. ಭಕ್ತಾದಿಗಳು ನದಿಯಲ್ಲಿ ಈಜ್ಕೊಂಡು ಹೋಗಬಾರ್ದು ಅಂತ ನದಿಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ಹಾಕಲಾಗಿದೆ. ನೀವೇನಿದ್ರೂ ಈ ಮರದ ದಿಮ್ಮಿಗಳವರೆಗಷ್ಟೇ ನೀರಿನಲ್ಲಿ ಹೋಗ್ಬೋದು. ಧರ್ಮಸ್ಥಳದ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಬೃಹದಾಕಾರದ ಏಕಶಿಲಾ ಗೊಮ್ಮಟೇಶ್ವರ ಪ್ರತಿಮೆ. ಈ ಪ್ರತಿಮೆಯನ್ನು ಮಂಜುನಾಥ ಸ್ವಾಮಿಯ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ರತ್ನಗಿರಿ ಎನ್ನುವ ಬೆಟ್ಟದ ಮೇಲೆ ಕಾಣಬಹುದು. ಈ ಬೆಟ್ಟವನ್ನು ಸಾಮಾನ್ಯವಾಗಿ ಗೊಮ್ಮಟ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟ ಧರ್ಮಸ್ಥಳದ ಹೆಬ್ಬಾಗಿಲಿನಿಂದ ನೀವು ಒಳಬಂದ್ರೆ ಕೇವಲ 100 ಮೀಟರ್ ಆದ್ಮೇಲೆ ನಿಮ್ಮ ಬಲಕ್ಕೆ ಕಾಣಿಸುತ್ತೆ. ಈ ಬೆಟ್ಟವನ್ನು ಹತ್ತೋಕೆ ಅಂತಾನೆ ಮೆಟ್ಟಿಲುಗಳ ದಾರಿಯನ್ನು ಮಾಡಿದ್ದಾರೆ. ಇಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ. ಮರಗಳಿಂದ ಸುತ್ತುವರೆದಿರುವ ಈ ದಾರಿ ನಿಜಕ್ಕೂ ಸುಂದರವಾಗಿದೆ. ನಿಮ್ಗೇನಾದ್ರೂ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗೋದು ಕಷ್ಟ ಅನ್ಸಿದ್ರೆ ಪಕ್ಕದಲ್ಲೇ ಬೆಟ್ಟದ ಮೇಲೆ ಹೋಗೋಕೆ ಒಂದು ರೋಡ್ ಇದೆ. ಈ ದಾರಿಯಲ್ಲಿ ನೀವು ನಿಮ್ಮ ವೆಹಿಕಲ್ ನಲ್ಲಿ ಹೋದ್ರೆ 5 ನಿಮಿಷದೊಳಗೆ ಬೆಟ್ಟದ ತುದಿಯನ್ನು ತಲುಪಬಹುದು. ಇಲ್ಲಿ ಕೂಡ ವೆಹಿಕಲ್ ಪಾರ್ಕಿಂಗ್ ಮಾಡೋಕೆ ಬೇಕಾದಷ್ಟು ಜಾಗ ಇದೆ. ಇಲ್ಲಿ ಭಗವಾನ್ ಬಾಹುಬಲಿಯ ವಿಗ್ರಹವನ್ನು ರತ್ನಗಿರಿ ಬೆಟ್ಟವನ್ನೇ ಕಡಿದು ಸಮನಾಗಿಸಿ ಅದರ ಮಧ್ಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತ ಪ್ರತಿಮೆಯ ಸುತ್ತಲೂ ಒಂದು ಸುಂದರವಾದ ಪಾರ್ಕ್ ಅನ್ನು ಕೂಡ ನಿರ್ಮಿಸಲಾಗಿದೆ. ಸುಮಾರು 39 ಅಡಿ ಎತ್ತರ ಮತ್ತು 14 ಅಡಿ ದಪ್ಪವಿರುವ ಈ ಪ್ರತಿಮೆಯನ್ನು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದ್ದು ಈ ಪ್ರತಿಮೆಯ ತೂಕ ಬರೋಬ್ಬರಿ 175 ಟನ್ಗಳು. ಈ ವಿಗ್ರಹವನ್ನು 1973ರಲ್ಲಿ ಧರ್ಮಸ್ಥಳದ ಹಿಂದಿನ ಧರ್ಮಾಧಿಕಾರಿ ಶ್ರೀ ರತ್ನವರ್ಮ ಹೆಗ್ಡೆಯವರು ಪ್ರಸಿದ್ಧ ಶಿಲ್ಪಿ ಕಾರ್ಕಳದ ರೆಂಜಾಳ ಗೋಪಾಲಕೃಷ್ಣ ಶೆಣೈ ಅವರಿಂದ ಕೆತ್ತಿಸಿದ್ರು. ಶ್ರೀ ರತ್ನವರ್ಮ ಹೆಗ್ಡೆಯವರು ಸ್ವರ್ಗೀಯರಾದ ನಂತರ ಅವರ ಮಗ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಫೆಬ್ರವರಿ 1982ರಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಈ ಪ್ರತಿಮೆಯನ್ನ ಪ್ರತಿಷ್ಠಾಪಿಸುತ್ತಾರೆ. ಬಾಹುಬಲಿ ಪ್ರತಿಮೆಯ ಎಡಕ್ಕೆ ಒಂದು ಮಂಟಪವನ್ನ ನಿರ್ಮಿಸಲಾಗಿದೆ. ನಾವಿಲ್ಲಿ ಈ ವಿಗ್ರಹದ ಇತಿಹಾಸವನ್ನು ಫೋಟೋಗಳ ಮೂಲಕ ತಿಳ್ಕೊಳ್ಬಹುದು. ಇಲ್ಲಿ ಈ ವಿಗ್ರಹವನ್ನು ಕೆತ್ತೋದ್ರಿಂದ ಹಿಡಿದು ಅದನ್ನು ಇಲ್ಲಿಗೆ ಹೇಗೆ ತರಲಾಯಿತು, ಅದಾದ ನಂತರ ಇಲ್ಲಿ ನಡೆದ ಕಾರ್ಯಕ್ರಮಗಳೇನು ಎನ್ನುವ ಬಗ್ಗೆ ಎಲ್ಲ ಫೋಟೋಗಳನ್ನು ನೋಡಬಹುದು. ಈ ಫೋಟೋಗಳ ಪಕ್ಕದಲ್ಲೇ ಬಾಹುಬಲಿಯ ಕಥೆಯನ್ನ ಕಲ್ಲಿನಲ್ಲಿ ಕೆತ್ತಲಾಗಿದೆ. ನಿಮ್ಗೇನಾದ್ರೂ ಬಾಹುಬಲಿಯ ಕಥೆಯ ಮೇಲೆ ಆಸಕ್ತಿ ಇದ್ರೆ ನಾನು ಆಗ್ಲೇ ಮಾಡಿರುವ ಕಾರ್ಕಳ ಭಗವಾನ್ ಬಾಹುಬಲಿಯ ವಿಡಿಯೋವನ್ನು ನೋಡಬಹುದು. ಆ ವಿಡಿಯೋ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿರೋ ಗೊಮ್ಮಟೇಶ್ವರ ಪ್ರತಿಮೆಗೆ ಬರಲಿಚ್ಛಿಸುವ ಪ್ರವಾಸಿಗರು ಆದಷ್ಟು ಬೆಳಗಿನ ಹೊತ್ತು ಬಂದ್ರೆ ಒಳ್ಳೆಯದು. ಬಿಸಿಲು ಹೆಚ್ಚಾದಂತೆ ಇಲ್ಲಿ ವಾತಾವರಣದ ತೇವಾಂಶವು ಹೆಚ್ಚಾಗಿ ಬೆಟ್ಟ ಹತ್ತುವಾಗ ನಿಮಗೆ ದಣಿವಾಗಬಹುದು. ಇದನ್ನೆಲ್ಲ ಮೊದಲೇ ಯೋಚಿಸಿರುವ ಧರ್ಮಸ್ಥಳದ ಆಡಳಿತ ಮಂಡಳಿ ಇಲ್ಲಿ ತಂಗುದಾಣ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಭಗವಾನ್ ಬಾಹುಬಲಿಗೆ ಮಹಾಮಸ್ತಾಭಿಷೇಕವನ್ನು ನಡೆಸಲಾಗುತ್ತೆ. ಈ ಮಹಾಮಸ್ತಾಭಿಷೇಕವನ್ನು ಎಷ್ಟೊಂದು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಅಂದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಎಷ್ಟೋ ಬಾರಿ ಮಹಾಮಸ್ತಾಭಿಷೇಕವನ್ನು ಉದ್ಘಾಟನೆ ಮಾಡಿದ್ದುಂಟು. ಬಾಹುಬಲಿಯ ಮಹಾಮಸ್ತಾಭಿಷೇಕ ದೇಶ ವಿದೇಶದಿಂದ ಅನೇಕ ಜೈನ ಸನ್ಯಾಸಿಗಳು ಮತ್ತು ಜನರನ್ನು ಒಟ್ಟುಗೂಡಿಸುವ ಒಂದು ಭವ್ಯ ಆಚರಣೆಯಾಗಿದೆ. ಧರ್ಮಸ್ಥಳದ ಇತಿಹಾಸದ ಪ್ರಕಾರ ಇಲ್ಲಿ ಸ್ಥಾಪಿಸಲಾಗಿರುವ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಮಂಗಳೂರಿನ ಕದ್ರಿ ದೇವಸ್ಥಾನದಿಂದ ಅಣ್ಣಪ್ಪ ಸ್ವಾಮಿ ತಂದಿದ್ದು ಎಂದು ಹೇಳಲಾಗುತ್ತೆ. ಹಾಗಾಗಿ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮುನ್ನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿಕೊಂಡು ಹೋಗಬೇಕು ಅನ್ನೋದು ಇಲ್ಲಿನ ವಾಡಿಕೆ. ಗೊಮ್ಮಟ ಬೆಟ್ಟ ಅಥವಾ ರತ್ನಗಿರಿ ಬೆಟ್ಟದ ಎದುರಿನಲ್ಲೇ ನಾವು ಅಣ್ಣಪ್ಪ ಸ್ವಾಮಿಯ ಬೆಟ್ಟವನ್ನು ನೋಡ್ತೀವಿ.
ಈ ಸಣ್ಣ ಬೆಟ್ಟವನ್ನು ಹತ್ಕೊಂಡೋದ್ರೆ ಮೇಲೆ ಹಲವಾರು ದೇವಸ್ಥಾನಗಳನ್ನು ನೋಡ್ಬೋದು. ಈ ದೇವಸ್ಥಾನ ಬೆಳಗಿನ 8:30ಯಿಂದ ಸಂಜೆ 6 ಗಂಟೆವರೆಗೂ ಪ್ರವಾಸಿಗರಿಗಾಗಿ ತೆರೆದಿರುತ್ತೆ. ಅಂದಹಾಗೆ ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ಮಹಿಳೆಯರಿಗೆ ಪ್ರವೇಶವಿಲ್ಲ. ಪುರುಷರು ಮಾತ್ರ ಈ ಬೆಟ್ಟವನ್ನು ಹತ್ತಬಹುದು. ಈ ಬೆಟ್ಟದ ಮುಂಬಾಗಿಲಲ್ಲೇ ಅಣ್ಣಪ್ಪ ಸ್ವಾಮಿಯ ಒಂದು ಸಣ್ಣ ಗುಡಿ ಇದೆ. ಇಲ್ಲಿ ಬೆಟ್ಟದ ಮೇಲೆ ಪೂಜಿಸಲಾಗುವ ಅಣ್ಣಪ್ಪ ಸ್ವಾಮಿಯ ಪಾದದ ಮುದ್ರೆಗಳಿವೆ. ಈ ಪಾದದ ಮುದ್ರೆಗಳ ಮೇಲೆ ಸದಾಕಾಲ ಕುಂಕುಮವನ್ನು ಹಚ್ಚಲಾಗಿರುತ್ತೆ. ಮಹಿಳೆಯರು ಈ ಕುಂಕುಮವನ್ನು ತಮ್ಮ ಹಣೆಯ ಮೇಲಿಟ್ಕೊಂಡು ಇಲ್ಲಿಂದಲೇ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿದು ನಂತರ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗಬಹುದು. ಇಲ್ಲಿರುವ ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ಸುಮಾರು 150 ಮೆಟ್ಟಿಲುಗಳನ್ನು ಮಾಡಲಾಗಿದೆ. ನೀವಿಲ್ಲಿ ಮೆಟ್ಟಿಲುಗಳನ್ನ ಹತ್ಕೊಂಡೇ ಮೇಲಕ್ಕೆ ಹೋಗಬೇಕು. ವೆಹಿಕಲ್ ಹೋಗೋಕೆ ದಾರಿ ಇಲ್ಲ. ನಾವು ಬೆಟ್ಟದ ಮೇಲೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನದ ಜೊತೆಗೆ ಧರ್ಮದೇವತೆಗಳಾದ ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯ ದೇವಸ್ಥಾನಗಳನ್ನು ಕೂಡ ನೋಡಬಹುದು. ಇಲ್ಲಿನ ಇನ್ನೊಂದು ಗಮನಾರ್ಹ ಸಂಗತಿ ಅಂದ್ರೆ ಬೆಟ್ಟ ಹತ್ತಿ ಬರುವ ಭಕ್ತಾದಿಗಳು ಅಣ್ಣಪ್ಪ ಸ್ವಾಮಿಗೆ ಗೌರವ ಸೂಚಕವಾಗಿ ಇಲ್ಲಿ ಇರೋವರೆಗೂ ಮಾತಾಡೋದಿಲ್ಲ. ಇದು ಇಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವ ಒಂದು ಸಂಪ್ರದಾಯ. ಇಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನು ಕೇರಳದ ಶೈಲಿಯ ವಾಸ್ತುಶಿಲ್ಪದ ಪ್ರಕಾರ ಕಟ್ಟಲಾಗಿದೆ. ಬೆಟ್ಟದ ಮೇಲೆ ಕಟ್ಟಿರುವ ದೇವಸ್ಥಾನಗಳಾದ್ರಿಂದ ನಾವಿಲ್ಲಿ ಸುತ್ತಲೂ ಎತ್ತರಕ್ಕೆ ಬೆಳೆದು ನಿಂತಿರುವ ವನರಾಶಿಯನ್ನು ಕಾಣಬಹುದು. ಅಣ್ಣಪ್ಪ ಸ್ವಾಮಿಯ ಬೆಟ್ಟದಿಂದ ಇಳಿದು ಬಂದ ನಂತರ ನಾವು ದೇವಸ್ಥಾನದ ಕಡೆಗೆ ನಡ್ಕೊಂಡು ಹೊರಟ್ರೆ ಕವಲೊಡೆದಿರುವ 2 ರಸ್ತೆಗಳು ನಮಗೆ ಎದುರಾಗ್ತವೆ. ಈ ರಸ್ತೆಗಳು ಕವಲೊಡೆದಿರುವ ಜಾಗದಲ್ಲಿ ಒಂದು ಸಣ್ಣ ಪಾರ್ಕ್ ಅನ್ನು ನಿರ್ಮಿಸಿ ಅಲ್ಲಿ ಕಾಮಧೇನುವಿನ ಜೊತೆ ನಿಂತಿರುವ ಸುಂದರವಾದ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ನಾವು ಈ 2 ರಸ್ತೆಗಳಲ್ಲಿ ಯಾವ ರಸ್ತೆಯಲ್ಲೇ ಹೋದ್ರೂ ಕೂಡ ನಮಗೆ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ. ನೀವು ಬಲಕ್ಕಿರುವ ರಸ್ತೆಯಲ್ಲಿ ಹೋದ್ರೆ ನೇರವಾಗಿ ಮಂಜುನಾಥ ಸ್ವಾಮಿಯ ದೇವಾಲಯದ ಮುಂಬಾಗಿಲಿಗೆ ಹೋಗ್ತೀರಿ. ಈ ದಾರಿಯಲ್ಲಿ ನಿಮಗೆ ಧರ್ಮಸ್ಥಳದ ಮಾಹಿತಿ ಕೇಂದ್ರ ಮತ್ತು 2 ದೊಡ್ಡ ವಸತಿ ಗೃಹಗಳು ಸಿಗ್ತವೆ. ಆದ್ರೆ ನೀವೇನಾದ್ರೂ ವೆಹಿಕಲ್ ನಲ್ಲಿ ಬಂದಿದ್ರೆ ನೀವು ಇಲ್ಲಿಂದ ಎಡಕ್ಕಿರುವ ರೋಡ್ ನಲ್ಲಿ ಹೋಗ್ಬೇಕು. ಸ್ವಲ್ಪ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿದ್ರೆ ಅಲ್ಲಿ ದೊಡ್ಡ ಪಾರ್ಕಿಂಗ್ ಜಾಗ ಇದೆ. ನಿಮ್ಮ ವೆಹಿಕಲ್ನ ಅಲ್ಲಿ ನಿಲ್ಲಿಸಿ ನಂತರ ನೀವು ದೇವಸ್ಥಾನಕ್ಕೆ ಹೋಗಬಹುದು. ನಾನಿವತ್ತು ನಿಮ್ಮನ್ನ ಈ ಎಡಕ್ಕಿರುವ ರಸ್ತೆಯಲ್ಲೇ ಕರ್ಕೊಂಡು ಹೋಗ್ತೀನಿ. ನಾವು ಈ ರೋಡ್ನಲ್ಲಿ ಬರುವಾಗ ಸ್ವಲ್ಪ ದೂರ ಬಂದು ಎಡಕ್ಕೆ ತಿರುಗಿದ್ರೆ ಮುಡಿ ಸಮರ್ಪಣೆ ಮಾಡುವ ದೊಡ್ಡ ಕಟ್ಟಡ ಕಾಣಿಸುತ್ತೆ. ನೀವೇನಾದ್ರೂ ಇಲ್ಲಿಗೆ ಬರೋ ಮುನ್ನ ದೇವರಿಗೆ ಹರಕೆ ಹೊತ್ಕೊಂಡಿದ್ರೆ ಈ ಕಟ್ಟಡಕ್ಕೆ ಬಂದು ಮುಡಿ ಕೊಡಬಹುದು. ಇಲ್ಲಿ 2 ಬಗೆಯಲ್ಲಿ ಮುಡಿಯನ್ನು ಸಮರ್ಪಿಸುವ ಅವಕಾಶ ಇದೆ. ಒಂದು ಹರಕೆ ಮುಡಿ, ಮತ್ತೊಂದು ಪಂಚಮುಡಿ. ನೀವು ನಿಮ್ಮ ಇಷ್ಟಾರ್ಥಕ್ಕೆ ಅನುಸಾರವಾಗಿ ಮುಡಿಯನ್ನ ಸಮರ್ಪಿಸಬಹುದು. ನಾವು ಎಡಕ್ಕಿರುವ ರೋಡ್ನಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದ್ರೆ ಒಂದು ಸಣ್ಣ ಸರ್ಕಲ್ ಸಿಗುತ್ತೆ. ಇಲ್ಲಿ ನಿಮ್ಮ ಬಲಕ್ಕೆ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಕಾಣಿಸುತ್ತೆ. ಇಲ್ಲಿಂದ ಎಡಕ್ಕೆ ಹೋದ್ರೆ ಪಾರ್ಕಿಂಗ್ ಜಾಗ ಇದೆ. ನಾನೀಗ ಮೊದಲು ನಿಮಗೆ ಈ ಪಾರ್ಕಿಂಗ್ ಜಾಗವನ್ನು ತೋರಿಸ್ಬಿಡ್ತೇನೆ. ಈ ಪಾರ್ಕಿಂಗ್ ಜಾಗದ ಮುಂದೆಯೇ ಅಮೃತವರ್ಷಿಣಿ ಎನ್ನುವ ಹೆಸರಿನ ದೊಡ್ಡ ಸಭಾಭವನ ಇದೆ. ಈ ಸರ್ಕಲ್ನಲ್ಲಿ ನಿಂತು ನೀವು ಸುತ್ತಲೂ ಕಣ್ಣ ಹಾಯಿಸಿದ್ರೆ ನಿಮ್ಮ ಎಡಕ್ಕೆ ಹಳೆಯ ಕಾಲದ ರಥಗಳನ್ನು ಕಾಣಬಹುದು. ಇವುಗಳನ್ನೆಲ್ಲ ಮಂಜೂಷಾ ಮ್ಯೂಸಿಯಂನ ಭಾಗವಾಗಿ ಕರ್ನಾಟಕದ ಹಲವಾರು ಪುರಾತನ ದೇವಾಲಯಗಳಿಂದ ತರಲಾಗಿದೆ. ಈಗ ಈ ರಥಗಳನ್ನು ಉಪಯೋಗಿಸದೇ ಇದ್ರೂ ಕೂಡ ಇವುಗಳು ಹಿಂದಿನ ಕಾಲದ ಭವ್ಯ ನೆನಪುಗಳಾಗಿ ಇಲ್ಲಿ ನಿಂತಿದ್ದಾವೆ. ಪಾರ್ಕಿಂಗ್ ಜಾಗಕ್ಕೆ ಬರುವ ರೋಡ್ನಲ್ಲೇ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ವಸಂತ ಮಹಲ್ ಸಿಗುತ್ತೆ.
ಈ ವಸಂತ ಮಹಲ್ ಬಲಕ್ಕೆ ನಾವು ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯವನ್ನು ನೋಡಬಹುದು. ಈ ವಸ್ತು ಸಂಗ್ರಹಾಲಯವು ಕರ್ನಾಟಕದ ಅತ್ಯುತ್ತಮ ಸಂಗ್ರಹಾಲಯಗಳಲ್ಲಿ ಒಂದು ಎಂದು ಹೆಸರು ಮಾಡಿದೆ. ಈ ವಸ್ತು ಸಂಗ್ರಹಾಲಯದ ರೂವಾರಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಅವರ ಸ್ವಂತ ಚಿಂತನೆಯಿಂದ ಮೂಡಿದಂತಹ ಸಂಗ್ರಹಾಲಯವಿದು. ಇದು ತುಂಬಾ ದೊಡ್ಡ ಸಂಗ್ರಹಾಲಯ. ನಾವಿಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ಆಯ್ದು ತಂದಂತಹ ಪುರಾತನ ವಸ್ತುಗಳನ್ನು ನೋಡ್ತೀವಿ. ನಾನು ಆಗ್ಲೇ ಈ ವಸ್ತು ಸಂಗ್ರಹಾಲಯದ ಸಂಪೂರ್ಣವಾದ ವಿಡಿಯೋ ಮಾಡಿದ್ದೇನೆ. ನಿಮಗೆ ಇದರೊಳಗೆ ಏನಿದೆ ಅಂತ ನೋಡೋಕೆ ಆಸಕ್ತಿ ಇದ್ರೆ ನೀವು ಆ ವಿಡಿಯೋವನ್ನು ನೋಡ್ಬೋದು. ಆ ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ. ವೀಕ್ಷಕರೇ, ನಾವೀಗ ಧರ್ಮಸ್ಥಳದ ಮುಖ್ಯ ಆಕರ್ಷಣೆಯಾದ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಬರೋಣ. ಇಲ್ಲಿ ಸುತ್ತಮುತ್ತಲೂ ಓಡಾಡ್ತಾ ನಾವು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಕ್ಷೇತ್ರಕ್ಕೆ ಧರ್ಮಸ್ಥಳ ಅನ್ನೋ ಹೆಸರು ಬರೋ ಮೊದಲು ಇದನ್ನು ಕುಡುಮ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. ಧರ್ಮಸ್ಥಳದ ಹೆಬ್ಬಾಗಿಲನ್ನು ಈಗಲೂ ಕೂಡ ಕುಡುಮ ವೃತ್ತ ಅಂತಾನೆ ಕರೆಯಲಾಗುತ್ತೆ. ಹಿಂದೆ ಈ ಕುಡುಮ ಎನ್ನುವ ಊರಿನಲ್ಲಿ ನೆಲ್ಯಾಡಿ ಬೀಡು ಅನ್ನೋ ಒಂದು ಮನೆ ಇತ್ತು. ಆ ಮನೆ ಈಗಲೂ ಕೂಡ ಇದೆ. ನಾನು ನಿಮಗದನ್ನ ಆಮೇಲೆ ತೋರಿಸ್ತೇನೆ. ಈ ನೆಲ್ಯಾಡಿ ಬೀಡು ಎನ್ನುವ ಮನೆಯಲ್ಲಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಎನ್ನುವ ಧರ್ಮಿಷ್ಠರಾದ ಸತಿಪತಿ ವಾಸವಾಗಿದ್ರು. ಒಂದಿನ ಅವರ ಮನೆಗೆ 4 ಜನ ಅತಿಥಿಗಳು ಬರ್ತಾರೆ. ಧರ್ಮ ಪರಿಪಾಲಕರಾದ ಬಿರ್ಮಣ್ಣ ಪೆರ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ದಂಪತಿಗಳು ಅತ್ಯಂತ ನೇಮ ಮತ್ತು ನಿಷ್ಠೆಯಿಂದ ಆ 4 ಅತಿಥಿಗಳ ಸತ್ಕಾರ ಮಾಡ್ತಾರೆ. ಅದೇ ದಿನ ರಾತ್ರಿ ಆ 4 ಅತಿಥಿಗಳು ಧರ್ಮ ದೇವತೆಗಳ ರೂಪದಲ್ಲಿ ಬಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸ್ಕೊಂಡು, ನಿಮ್ಮ ಮನೆ ಧರ್ಮ ಪರಿಪಾಲನೆಗೆ ಅತ್ಯಂತ ಸೂಕ್ತವಾದ ಜಾಗ, ಹಾಗಾಗಿ ನಾವು 4 ಜನ ಈ ಮನೆಯಲ್ಲಿ ನೆಲೆಸಲು ನಿರ್ಧರಿಸಿದ್ದೇವೆ. ನೀವು ಈ ಮನೆಯನ್ನು ನಮಗೆ ಬಿಟ್ಕೊಡ್ಬೇಕು ಮತ್ತು ಈ ಜಾಗದಲ್ಲಿ ಒಂದು ಗುಡಿ ಕಟ್ಟಿಸಿ ಇಲ್ಲಿ ನಿತ್ಯವೂ ಪೂಜೆ ಮಾಡಲಿಕ್ಕೆಂದು ಒಬ್ಬ ಅರ್ಚಕರನ್ನ ನೇಮಿಸಬೇಕು ಎಂದು ಆಜ್ಞೆ ಮಾಡ್ತಾರೆ. ನಿದ್ರೆಯಿಂದ ಎಚ್ಚೆತ್ತ ಬಿರ್ಮಣ್ಣ ಪೆರ್ಗಡೆಯವರು ಕಂಡದ್ದು ಕನಸು ಅಂತ ಗೊತ್ತಿದ್ರು ಕೂಡ ಸ್ವಲ್ಪವೂ ಹಿಂಜರಿಯದೆ ತಮ್ಮ ಮನೆಯನ್ನ ತಕ್ಷಣವೇ ಆ 4 ಧರ್ಮ ದೇವತೆಗಳಿಗೆ ಬಿಟ್ಟುಕೊಡ್ತಾರೆ. ಆಗ ಅತಿಥಿಗಳ ರೂಪದಲ್ಲಿ ಬಂದಿದ್ದ 4 ಧರ್ಮ ದೇವತೆಗಳು ಆ ಮನೆಯಲ್ಲಿ ನೆಲೆಸಿದ್ರು ಎಂದು ಇಲ್ಲಿನ ಇತಿಹಾಸ ಹೇಳುತ್ತೆ. ಆ 4 ಧರ್ಮ ದೇವತೆಗಳು ಯಾರು ಅಂದ್ರೆ ಕಾಳರಾಹು, ಕಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ. ಇವರಲ್ಲಿ ಕಾಳರಾಹು ಮತ್ತು ಕುಮಾರಸ್ವಾಮಿ ಪುರುಷ ದೈವಗಳಾದ್ರೆ ಕಳರ್ಕಾಯಿ ಮತ್ತು ಕನ್ಯಾಕುಮಾರಿ ಸ್ತ್ರೀ ದೈವಗಳು. ನಾವು ಆಗ್ಲೇ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ನೋಡಿದ ಧರ್ಮ ದೇವತೆಗಳ ದೇವಸ್ಥಾನಗಳು ಇವರಿಗೆ ಸೇರಿದ್ದು. ಬಿರ್ಮಣ್ಣ ಪೆರ್ಗಡೆಯವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕುಡುಮ ಕ್ಷೇತ್ರ 4 ಧರ್ಮ ದೇವತೆಗಳ ವಾಸಸ್ಥಾನವಾಗಿ ಪರಿವರ್ತನೆ ಆಗುತ್ತೆ. ಪೆರ್ಗಡೆಯವರು ಧರ್ಮದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣ ಅರ್ಚಕರನ್ನ ನೇಮಿಸ್ತಾರೆ. ಆ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೆರ್ಗಡೆಯವರಿಗೆ ವಿನಂತಿಸಿಕೊಳ್ತಾರೆ. ಪೆರ್ಗಡೆಯವರು ಅದಕ್ಕೆ ಒಪ್ಪಿಕೊಂಡು ಶಿವಲಿಂಗವನ್ನು ಹುಡುಕುವಾಗ ಅಲ್ಲಿಯೇ ನೆಲೆಸಿದ್ದ 4 ದೈವಗಳು ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಶಿವಲಿಂಗವನ್ನು ತರಲು ತಮ್ಮ ಪ್ರತಿನಿಧಿಯಾಗಿ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸ್ತಾರೆ. ಕದ್ರಿಯಿಂದ ಶಿವನ ಲಿಂಗವನ್ನು ತಂದು ಅಲ್ಲಿ ಪ್ರತಿಷ್ಠಾಪಿಸಿದ ನಂತರ ಆ ಲಿಂಗದ ಸುತ್ತಲೂ ಒಂದು ದೇವಾಲಯವನ್ನ ನಿರ್ಮಿಸಲಾಗುತ್ತೆ. ಹಲವಾರು ವರ್ಷಗಳ ನಂತರ ಅಂದ್ರೆ 16ನೇ ಶತಮಾನದಲ್ಲಿ ಆಗಿನ ಧರ್ಮಾಧಿಕಾರಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ಕುಡುಮ ಕ್ಷೇತ್ರಕ್ಕೆ ಭೇಟಿ ನೀಡಲು ಆಹ್ವಾನ ಮಾಡ್ತಾರೆ. ಆಹ್ವಾನವನ್ನು ಒಪ್ಪಿಕೊಂಡ ವಾದಿರಾಜ ಸ್ವಾಮಿಗಳು ಕುಡುಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶಿವಲಿಂಗವನ್ನು ನೋಡಿ ಈ ಲಿಂಗವನ್ನು ಪವಿತ್ರಗೊಳಿಸದೆ ಹಾಗೆಯೇ ಪ್ರತಿಷ್ಠಾಪಿಸಲಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕೆ ಧರ್ಮಾಧಿಕಾರಿಗಳು ವಾದಿರಾಜ ಸ್ವಾಮೀಜಿಗಳಿಗೆ ಲಿಂಗವನ್ನು ಮರುಪರಿಶೀಲಿಸುವಂತೆ ವಿನಂತಿಸಿಕೊಳ್ತಾರೆ.
ಧರ್ಮಾಧಿಕಾರಿಗಳ ಕೋರಿಕೆಯ ಮೇರೆಗೆ ಶ್ರೀ ವಾದಿರಾಜ ಸ್ವಾಮಿಗಳು ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನ ಪವಿತ್ರಗೊಳಿಸ್ತಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿ ದಾನ ಮತ್ತು ಧರ್ಮವನ್ನೇ ಆರಾಧಿಸಬೇಕು ಎಂದು ಹೇಳಿ ಆ ಸ್ಥಳಕ್ಕೆ ಧರ್ಮಸ್ಥಳ ಎನ್ನುವ ಹೆಸರಿಡುತ್ತಾರೆ. ಹೀಗೆ ಕುಡುಮ ಕ್ಷೇತ್ರವು ಧರ್ಮಸ್ಥಳವಾಗಿ ಹೆಸರುವಾಸಿಯಾಗುತ್ತೆ. ಇದು ಧರ್ಮಸ್ಥಳದ ಇತಿಹಾಸ. ಅಂದಿನಿಂದ ಧರ್ಮಸ್ಥಳವು ಪೆರ್ಗಡೆ ಕುಟುಂಬದ 20 ತಲೆಮಾರುಗಳಿಂದ ನಿರ್ವಹಿಸಲ್ಪಡುವ ಧರ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ. ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದನ್ನು ಪಡೆದುಕೊಳ್ತಾರೆ. ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ದೇವಸ್ಥಾನದ ಆವರಣದಲ್ಲಿಯೇ ಮಂಜುನಾಥ ಸ್ವಾಮಿಯ ಬೆಳ್ಳಿಯ ರಥವನ್ನು ನೀವು ನೋಡಬಹುದು. ಇಲ್ಲಿ ನಡೆಯುವ ಆಚರಣೆಯ ಸಮಯದಲ್ಲಿ ಮಂಜುನಾಥ ಸ್ವಾಮಿಯನ್ನು ಈ ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಈ ದೇವಸ್ಥಾನ ಭಕ್ತಾದಿಗಳಿಗಾಗಿ ಬೆಳಗಿನ 6:30ಯಿಂದ ಮಧ್ಯಾಹ್ನ 2:30ವರೆಗೂ ಮತ್ತು ಸಂಜೆ 5 ಗಂಟೆಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತೆ. ವಿಶೇಷ ಸಂದರ್ಭಗಳಲ್ಲಿ ಈ ಸಮಯ ಬದಲಾವಣೆ ಆಗಬಹುದು. ಇಲ್ಲಿ ಬೆಳಗಿನ 11 ಗಂಟೆಯಿಂದ 12 ಗಂಟೆವರೆಗೆ ದೇವರಿಗೆ ನೈವೇದ್ಯ ಸಮರ್ಪಿಸುವ ಸಮಯವಾಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ದೇವರ ದರ್ಶನಕ್ಕೆ 2 ಆಯ್ಕೆಗಳಿವೆ. ಮೊದಲನೆಯದು ಉಚಿತ ದರ್ಶನ. ಉಚಿತ ದರ್ಶನದಲ್ಲಿ ನೀವು ಎಲ್ಲರಂತೆ ಸರತಿ ಸಾಲಿನಲ್ಲಿ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಈ ಆಯ್ಕೆ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಸಮಯ ತಗೊಳ್ಳುತ್ತೆ. ನಿಮಗೆ ಸಮಯದ ಅಭಾವ ಇದ್ರೆ ನೀವು ವಿಶೇಷ ದರ್ಶನವನ್ನು ಆಯ್ಕೆ ಮಾಡ್ಕೊಳ್ಬೋದು. ಇದನ್ನ ಸನ್ನಿಧಾನ ಸೇವೆ ಅಂತ ಕರೀತಾರೆ. ನೀವು ಸನ್ನಿಧಾನ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳೋದಾದ್ರೆ ಒಬ್ಬರಿಗೆ 200 ರೂಪಾಯಿಗಳಷ್ಟು ಪ್ರವೇಶ ಶುಲ್ಕ ಕಟ್ಟಬೇಕಾಗುತ್ತೆ. ಈ ಸೇವೆಯಡಿ ನೀವು ಅತಿ ಕಡಿಮೆ ಸಮಯದಲ್ಲಿ ಗರ್ಭಗುಡಿಯನ್ನು ಪ್ರವೇಶಿಸಬಹುದು. ನೀವು ದರ್ಶನ ಮಾಡಿಕೊಂಡು ವಾಪಸ್ ಬರುವಾಗ ಸನ್ನಿಧಾನ ಸೇವೆಯ ಟಿಕೆಟ್ ತೋರಿಸಿದ್ರೆ ನಿಮಗೆ ದೇವಸ್ಥಾನದ ಪ್ರಸಾದವನ್ನ ಕೊಡ್ತಾರೆ. ಅಂದಹಾಗೆ ದರ್ಶನಕ್ಕೆ ಹೋಗುವಾಗ ನಿಮ್ಮ ಬಳಿ ಲಗೇಜ್ ಏನಾದರೂ ಇದ್ರೆ ದರ್ಶನದ ಕೌಂಟರ್ನ ಪಕ್ಕದಲ್ಲೇ ಇರುವ ಲಗೇಜ್ ರೂಮ್ನಲ್ಲಿ ನಿಮ್ಮ ವಸ್ತುಗಳನ್ನು ಇಡಬಹುದು. ಇದಕ್ಕೆ ನೀವು ಯಾವುದೇ ರೀತಿಯ ಹಣ ಕೊಡಬೇಕಾಗಿಲ್ಲ. ಇದು ಸಂಪೂರ್ಣ ಉಚಿತ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ವಸ್ತ್ರ ಸಂಪ್ರದಾಯವನ್ನು ಅತ್ಯಂತ ಕಠಿಣವಾಗಿ ಪಾಲಿಸಲಾಗುತ್ತೆ. ಅದರ ಪ್ರಕಾರ ದರ್ಶನಕ್ಕೆ ಬರುವ ಪುರುಷರು ತಮ್ಮ ಶರ್ಟ್ ಮತ್ತು ಬನಿಯನ್ನನ್ನು ತೆಗೆದು ಗರ್ಭಗುಡಿಯ ಆವರಣಕ್ಕೆ ಪ್ರವೇಶ ಮಾಡಬೇಕು. ಮಹಿಳೆಯರು ಇಲ್ಲಿಗೆ ಬರುವಾಗ ಆದಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರ ಬಟ್ಟೆ ಹಾಕೊಳ್ಳೋದು ಉತ್ತಮ. ಈ ದೇವಾಲಯವನ್ನು ಕೇರಳದ ವಾಸ್ತುಶಿಲ್ಪವನ್ನು ಅನುಸರಿಸಿ ನಿರ್ಮಿಸಲಾಗಿದ್ದು ಇದರ ಶೈಲಿಯು ತನ್ನ ಸರಳತೆಗಾಗಿ ಪ್ರಸಿದ್ಧಿಯಾಗಿದೆ. ಈ ದೇವಾಲಯವನ್ನು ಕಟ್ಟುವಾಗ ಮರ, ಕಲ್ಲು ಮತ್ತು ಲೋಹಗಳ ಬಳಕೆ ಮಾಡಲಾಗಿದೆ. ದೇವಾಲಯದ ಮೂಲ ರಚನೆಯನ್ನು ಗ್ರಾನೈಟ್ ಮತ್ತು ಲ್ಯಾಟ್ರೈಟ್ ಬಳಸಿ ಕಟ್ಟಲಾಗಿದೆ. ದೇವಾಲಯದ ಆಕಾರವು ಚೌಕಾಕಾರದಲ್ಲಿದ್ದು ಪಿರಮಿಡ್ ಶೈಲಿಯ ಛಾವಣಿಯನ್ನು ಹೊಂದಿದೆ. ಕಡಿದಾದ ಮತ್ತು ಸೂಜಿಯಂತಹ ಮೇಲ್ಛಾವಣಿಯು ಮರದಿಂದ ಮಾಡಲ್ಪಟ್ಟಿದ್ದು ಒಳಗಿನ ಅಸ್ಥಿಪಂಜರದ ಚೌಕಟ್ಟನ್ನು ಚಿನ್ನದ ಲೇಪಿತ ತಾಮ್ರದ ಫಲಕಗಳಿಂದ ಮುಚ್ಚಲ್ಪಟ್ಟಿದೆ. ಈ ತಾಮ್ರದ ಫಲಕಗಳು ದೇವಾಲಯವನ್ನು ಪಶ್ಚಿಮ ಘಟ್ಟಗಳ ಬಲವಾದ ಮಾನ್ಸೂನ್ನಿಂದ ರಕ್ಷಿಸುತ್ತವೆ. ಇತ್ತೀಚೆಗಷ್ಟೇ ದೇವಾಲಯವನ್ನು ಮತ್ತದರ ವಾಸ್ತುಶಿಲ್ಪದ ಘಟಕಗಳನ್ನು ಹವಾಮಾನ ವೈಪರೀತ್ಯಗಳಿಂದ ರಕ್ಷಿಸುವುದಕ್ಕೆ ನಿಖರವಾದ ನವೀಕರಣವನ್ನು ನಡೆಸಲಾಯಿತು. ಕರ್ನಾಟಕದ ಹಲವಾರು ದೇವಸ್ಥಾನಗಳ ಸಂಪ್ರದಾಯದಂತೆ ಇಲ್ಲಿ ಕೂಡ ದೇವಸ್ಥಾನದ ಒಳಗೆ ಕ್ಯಾಮೆರಾ ತಗೊಂಡು ಹೋಗೋ ಆಗಿಲ್ಲ. ಹಾಗಾಗಿ ನಾನು ನಿಮಗೆ ಮಂಜುನಾಥ ಸ್ವಾಮಿಯನ್ನು ತೋರಿಸಲಾರೆ. ಆದರೆ ನೀವು ಧರ್ಮಸ್ಥಳದ ದೇವಸ್ಥಾನದ ವತಿಯಿಂದಲೇ ಮಾಡಲ್ಪಟ್ಟಿರುವ ಬೇಕಾದಷ್ಟು ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ನೋಡಬಹುದು. ನೀವು ದೇವಸ್ಥಾನದ ಒಳಗೆ ಮಂಜುನಾಥ ಸ್ವಾಮಿ ಮತ್ತು ಪಾರ್ವತಿ ದೇವಿಯ ಗರ್ಭಗುಡಿಗಳನ್ನು ನೋಡ್ತೀರಿ. ಇಲ್ಲಿ ಪಾರ್ವತಿ ದೇವಿಯನ್ನು ಅಮ್ಮನವರು ಎಂದು ಪೂಜಿಸಲಾಗುತ್ತೆ. ದೇವಸ್ಥಾನದ ಬಲಮೂಲೆಯಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.
ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮನೆ. ಇಲ್ಲಿನ ಇಂದಿನ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು. ಇವರು 1968ರಲ್ಲಿ ತಮ್ಮ 19ನೇ ವಯಸ್ಸಿನಲ್ಲಿ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಬಿರ್ಮಣ್ಣ ಪೆರ್ಗಡೆ ವಂಶಸ್ಥರಾದ ಇವರು ಮೂಲತಃ ಜೈನರು. ಇವರನ್ನು 2022ರಲ್ಲಿ ಅಂದಿನ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಕರ್ನಾಟಕದ ರಾಜ್ಯಸಭೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು. ನೀವು ಧರ್ಮಸ್ಥಳಕ್ಕೆ ಬಂದ್ರೆ ದೇವಸ್ಥಾನದ ಭೋಜನ ಶಾಲೆಯಲ್ಲಿ ಊಟ ಮಾಡ್ಕೊಂಡು ಹೋಗೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲೇ ಅನ್ನಪೂರ್ಣ ಎನ್ನುವ ಬೃಹತ್ ಭೋಜನ ಶಾಲೆ ಇದೆ. ಈ ಭೋಜನ ಶಾಲೆ ದಕ್ಷಿಣ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಭೋಜನ ಶಾಲೆ. ಈ ಭೋಜನ ಶಾಲೆಗೆ ಪ್ರತಿದಿನವೂ ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಭೇಟಿ ಕೊಡ್ತಾರೆ. ಈ ಭೋಜನ ಶಾಲೆ ಎಷ್ಟೊಂದು ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಬ್ರಿಟನ್ನಿನ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನವರು ಈ ಭೋಜನ ಶಾಲೆಯ ಬಗ್ಗೆ ಮೆಗಾ ಕಿಚನ್ ಅನ್ನೋ ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನೇ ಮಾಡಿದ್ದಾರೆ. ಅನ್ನಪೂರ್ಣ ಅಂತ ಹೆಸರಿಟ್ಕೊಂಡಿರೋ ಈ ಭೋಜನ ಶಾಲೆಯ ಒಳಗೆ ಶ್ರೀ ಅನ್ನಪೂರ್ಣ ದೇವಿಯ ದೊಡ್ಡ ವಿಗ್ರಹವನ್ನು ನಾವು ನೋಡಬಹುದು. ಈ ಭೋಜನ ಶಾಲೆ ಬೆಳಗಿನ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮತ್ತು ಸಂಜೆ 7 ಗಂಟೆಯಿಂದ ರಾತ್ರಿ 9:30ವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ. ನೀವು ಊಟ ಮುಗಿಸ್ಕೊಂಡು ಬರ್ತಾ ಇರುವಾಗ ಹೊಸ ಕ್ಯೂ ಕಾಂಪ್ಲೆಕ್ಸ್ ಅಂದ್ರೆ ಸರತಿ ಸಂಕೀರ್ಣವನ್ನ ನೋಡ್ತೀರಾ. ಈ ಕಟ್ಟಡ ದೇವಸ್ಥಾನದ ಹಿಂಭಾಗದಲ್ಲಿ ಸಿಗುತ್ತೆ. ನಿಮಗೆ ಧರ್ಮಸ್ಥಳದಲ್ಲಿ ಸುತ್ತಾಡಿ ಸುಸ್ತಾಗಿದ್ರೆ ಸುಧಾರಿಸಿಕೊಳ್ಳೋಕೆ ಅಂತ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಸುಂದರವಾದ ಉದ್ಯಾನವನವನ್ನ ಮಾಡಲಾಗಿದೆ. ಇದರ ಹೆಸರು ಲಲಿತೋದ್ಯಾನ. ಇಲ್ಲಿ ಎಲ್ಲರಿಗೂ ಉಚಿತ ಪ್ರವೇಶವಿದೆ. ನಾನು ನೋಡಿರೋ ಹಾಗೆ ಧರ್ಮಸ್ಥಳಕ್ಕೆ ಬರುವ ಭಕ್ತರು ಊಟ ಮಾಡಿದ ನಂತರ ಈ ಪಾರ್ಕಿಗೆ ಬಂದು ನೆರಳಿನಲ್ಲಿ ಕೂತ್ಕೊಂಡು ಸುಧಾರಿಸ್ಕೊಳ್ತಾರೆ. ಈ ಪಾರ್ಕು ಚಿಕ್ಕದಾಗಿದ್ರೂ ಕೂಡ ಇದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಲಾಗಿದೆ. ಈ ಪಾರ್ಕಿನ ತುಂಬೆಲ್ಲ ಹಸಿರು ಹಾಸಿದ್ದು ಸುತ್ತಾಡ್ಲಿಕ್ಕೆ ಅಂತಾನೆ ಕಾಲ್ದಾರಿಯನ್ನ ಮಾಡಿದ್ದಾರೆ. ಪಾರ್ಕಿನ ಹಲವಾರು ಜಾಗಗಳಲ್ಲಿ ನಾವು ಸಣ್ಣ ಗೋಪುರಗಳು, ದೇವರ ವಿಗ್ರಹಗಳು ಮತ್ತು ಒಂದು ಸಣ್ಣ ಕೊಳವನ್ನು ಕೂಡ ನೋಡಬಹುದು. ನನ್ನ ಪ್ರಕಾರ ಧರ್ಮಸ್ಥಳದಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಸಮಯ ಕಳೆಯೋಕೆ ಇದಕ್ಕಿಂತ ಒಳ್ಳೆ ಜಾಗ ಸಿಗೋದಿಲ್ಲ. ಅಂದಹಾಗೆ ಈ ಪಾರ್ಕಿನ ಮಧ್ಯದಲ್ಲಿ ಒಂದು ಸಣ್ಣ ಅಕ್ವೇರಿಯಂ ಕೂಡ ಇದೆ. ಈ ಅಕ್ವೇರಿಯಂ ಅನ್ನು 2020ರ ಅಕ್ಟೋಬರ್ 11ರಂದು ಉದ್ಘಾಟಿಸಲಾಯಿತು. ನೀವಿಲ್ಲಿ ಬಗೆ ಬಗೆಯ ಬಣ್ಣದ ಮೀನುಗಳನ್ನ ನೋಡ್ಬೋದು. ನಿಮ್ಮ ಜೊತೆ ಏನಾದ್ರೂ ಮಕ್ಕಳಿದ್ರೆ ಈ ಅಕ್ವೇರಿಯಂ ಅವರಿಗೆ ತುಂಬಾ ಖುಷಿ ಕೊಡುತ್ತೆ. ಕಾರ್ತಿಕ ಮಾಸದ ಕೊನೆಯ 5 ದಿನಗಳಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಇಲ್ಲಿನ ಪ್ರಮುಖ ಆಚರಣೆ. ಲಕ್ಷ ದೀಪೋತ್ಸವದ ಸಮಯದಲ್ಲಿ ದೇವಸ್ಥಾನದ ಸುತ್ತಲೂ 1,00,000 ದೀಪಗಳನ್ನು ಹಚ್ಚಲಾಗುತ್ತೆ. ಆ ಸಮಯದಲ್ಲಿ ಇಡೀ ಧರ್ಮಸ್ಥಳವೇ ಬೆಳಕಿನಿಂದ ಹೊಳಿತಾ ಇರುತ್ತೆ. ಈ ಸಮಯದಲ್ಲಿ 5 ದಿನಗಳವರೆಗೂ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮ್ಮೇಳನಗಳು, ಹರಿಕಥೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಇಲ್ಲಿ ನೆಲೆಸಿರುವ ಮಂಜುನಾಥ ಸ್ವಾಮಿಯು ಭಗವಾನ್ ಶಿವನ ಇನ್ನೊಂದು ರೂಪವೇ ಆಗಿರೋದ್ರಿಂದ ಇಲ್ಲಿ ಮಹಾಶಿವರಾತ್ರಿಯನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಇರುತ್ತೆ. 9 ದಿನಗಳವರೆಗೂ ನಡೆಯುವ ಈ ಮಹೋತ್ಸವದಲ್ಲಿ ಮಂಜುನಾಥ ಸ್ವಾಮಿಯ ರಥೋತ್ಸವ, ಗ್ರಾಮ ದೇವತೆಗೆ ವಿಶೇಷ ಪೂಜೆ, ಅಣ್ಣಪ್ಪ ಸ್ವಾಮಿಗೆ ಧರ್ಮ ನೇಮೋತ್ಸವ ಹೀಗೆ ಹಲವಾರು ಆಚರಣೆಗಳನ್ನು ನಡೆಸಲಾಗುತ್ತೆ. ನೀವು ದೇವಸ್ಥಾನದ ಮುಂದಿರುವ ವೃತ್ತದಿಂದ ನೇರಕ್ಕೆ ಬಂದು ಎಡಕ್ಕೆ ತಿರುಗಿದ್ರೆ ನಿಮಗೆ ಮಂಜೂಷಾ ಕಾರ್ ಮ್ಯೂಸಿಯಂ ಸಿಗುತ್ತೆ.
ಇಲ್ಲಿ ಹಲವಾರು ವಿಂಟೇಜ್ ಕಾರ್ಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಇಲ್ಲಿ ನೀವು ಒಳಗೆ ಹೋಗುವಾಗ ಟಿಕೆಟ್ ತಗೊಳ್ಬೇಕು. ಇಲ್ಲಿನ ಟಿಕೆಟ್ ದರ ಒಬ್ಬರಿಗೆ 10 ರೂಪಾಯಿಗಳು ಮಾತ್ರ. ನೀವು ಕಾರ್ ಮ್ಯೂಸಿಯಂ ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಬಂದ್ರೆ, ನಾನು ಆಗ್ಲೇ ನೆಲ್ಯಾಡಿ ಬೀಡು ಅನ್ನೋ ಮನೆ ಇತ್ತು ಅಂತ ಹೇಳಿದ್ನಲ್ಲ, ಆ ಮನೆ ಹತ್ರ ಬರ್ತೀರಿ. ಈ ಮನೆಯಲ್ಲೇ ಬೀರ್ಮಣ್ಣ ಪೆರ್ಗಡೆಯವರ ಕುಟುಂಬ ವಾಸವಾಗಿದ್ದು. ವೀಕ್ಷಕರೇ, ಧರ್ಮಸ್ಥಳದ ಇನ್ನೊಂದು ಆಕರ್ಷಣೆ ಅಂದ್ರೆ ಇಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಶ್ರೀ ಚಂದ್ರನಾಥ ಸ್ವಾಮಿ ಬಸದಿ. ಈ ಬಸದಿ ನೆಲ್ಯಾಡಿ ಬೀಡು ಮನೆಯ ಪಕ್ಕದಲ್ಲೇ ಇದೆ. ಈ ಬಸದಿ ದಕ್ಷಿಣ ಭಾರತದ ಅತ್ಯಂತ ಪೂಜ್ಯ ಮತ್ತು ಪ್ರಸಿದ್ಧವಾದ ದಿಗಂಬರ ದೇವಾಲಯಗಳಲ್ಲಿ ಒಂದಾಗಿದೆ. ನಿಜ ಹೇಳಬೇಕು ಅಂದ್ರೆ, ಮಂಜುನಾಥ ಸ್ವಾಮಿ ದೇವಸ್ಥಾನದ ಬೆಳೀತಾ ಇರುವ ಖ್ಯಾತಿಗೂ ಮುಂಚೆ ಇದು ಒಂದು ಪೂಜ್ಯ ಜೈನ ಬಸದಿಯಾಗಿತ್ತು. ಹಾಗಾಗಿ ಜೈನ ಪರಂಪರೆಯನ್ನು ಸಂರಕ್ಷಿಸುವ ಚಿಂತನೆಯೊಂದಿಗೆ ಮೇ 2001ರಲ್ಲಿ ಇಲ್ಲಿನ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರು ಚಂದ್ರನಾಥ ಸ್ವಾಮಿ ಬಸದಿಯ ಧಾರ್ಮಿಕ ಮತ್ತು ಕ್ರಮಬದ್ಧವಾದ ನವೀಕರಣ ಮಾಡಿ ಇದನ್ನು ದಕ್ಷಿಣ ಭಾರತದ ಅತ್ಯಂತ ಸುಂದರವಾದ ಸೌಧಗಳಲ್ಲಿ ಒಂದನ್ನಾಗಿ ಮಾಡಿದ್ದಾರೆ. ಸುಂದರವಾದ ಹಸಿರಿನ ಪರಿಸರದ ಮಧ್ಯದಲ್ಲಿ ಬಿಳಿಯ ಅಮೃತ ಶಿಲೆಯಿಂದ ಹೊದಿಸಿದಂತೆ ಕಾಣುವ ಈ ದೇವಾಲಯವು ನೋಡೋಕೆ ನಿಜಕ್ಕೂ ಮನಮೋಹಕವಾಗಿದೆ. ವೀಕ್ಷಕರೇ, ಕೊನೆಯದಾಗಿ ನಾನು ನಿಮಗೆ ತೋರಿಸಬೇಕು ಅಂತ ಇರೋದು ಧರ್ಮಸ್ಥಳದಿಂದ ಸ್ವಲ್ಪವೇ ದೂರದಲ್ಲಿರೋ ಶ್ರೀರಾಮ ಕ್ಷೇತ್ರವನ್ನ. ಈ ಕ್ಷೇತ್ರ ಧರ್ಮಸ್ಥಳದಿಂದ ಉಜಿರೆ ಕಡೆಗೆ ಹೋಗುವ ದಾರಿಯಲ್ಲಿ ನೀವು 3 ಕಿಲೋಮೀಟರ್ ಬಂದ್ರೆ ಕನ್ಯಾಡಿ ಎನ್ನುವ ಊರಿನಲ್ಲಿ ಸಿಗುತ್ತೆ. ಭವ್ಯವಾದ 2 ಅಂತಸ್ತಿನ ಈ ಕಟ್ಟಡವನ್ನ ವಾಸ್ತುಶಿಲ್ಪದ ಅದ್ಭುತ ಅಂತಾನೆ ಹೇಳ್ಬೋದು. ಈ ದೇವಾಲಯವನ್ನು ಭಗವಾನ್ ಶ್ರೀರಾಮನ ಪೂಜೆಗಾಗಿ ಸಮರ್ಪಿಸಲಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಾನ್ ಶ್ರೀರಾಮ, ಸೀತಾಮಾತೆ ಮತ್ತು ಆಂಜನೇಯ ಸ್ವಾಮಿಯನ್ನು ನೀವು ನೋಡಬಹುದು. ಪ್ರಿಯ ವೀಕ್ಷಕರೇ, ಇದು ನನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭೇಟಿಯ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ನಮಸ್ಕಾರ.